ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯದ್ದೇ ಭಯ. ದುರ್ಗಾ ಪರಮೇಶ್ವರಿ ದೇವರ ಮೊರೆ ಹೋಗಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಕಾರ್ಕಳ ತಾಲೂಕಿನ ಬೆಳ್ಮಣ್ಣು ದುರ್ಗಾ ಪರಮೇಶ್ವರಿ ದೇಗುಲದಲ್ಲಿ ಚಂಡಿಕಾ ಯಾಗವನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಚಂಡಿಕಾ ಹೋಮದಲ್ಲಿದ್ದಾರೆ ಪರಮೇಶ್ವರ್ ದಂಪತಿ. ಕಾರ್ಕಳ ತಾಲೂಕಿನ ಬೆಳ್ಮಣ್ಣು ದುರ್ಗಾ ಪರಮೇಶ್ವರಿ ದೇಗುಲದಲ್ಲಿ ಬೆಳಗ್ಗಿನಿಂದ ಚಂಡಿಕಾ ಹೋಮವನ್ನ ನಡೆಸಲಾಗ್ತಾ ಇದೆ. ಪರಮೇಶ್ವರ್ ದಂಪತಿ ಚಂಡಿಕಾ ಹೋಮವನ್ನ ಮಾಡ್ತಾ ಇದ್ದಾರೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಾಂಗಣದಲ್ಲಿ ಚಂಡಿಕಾ ಹೋಮವನ್ನ ಈಗಾಗಲೇ ಮಾಡಲಾಗ್ತಾ ಇದೆ. ಬೆಳ್ಮಣ್ಣು ವಿಘ್ನೇಶ್ ಭಟ್ ಇವರ ನೇತೃತ್ವದಲ್ಲಿ ಚಂಡಿಕಾ ಹೋಮ ನಡೀತಾ ಇದೆ. ಪೂರ್ಣಾಹುತಿಯಲ್ಲಿ ಭಾಗಿಯಾಗಿ ಅದರ ಪ್ರಸಾದವನ್ನ ಸ್ವೀಕರಿಸಿದ್ದಾರೆ ಪರಮೇಶ್ವರ್ ದಂಪತಿ. ಶ್ರೇಯೋ ಅಭಿವೃದ್ಧಿಗಾಗಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಷ್ಟು ಮಾತ್ರ ಅಲ್ಲ, ಮನಶಾಂತಿ, ಕಂಟಕ ನಿವಾರಣೆ, ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ, ಸಂಕಲ್ಪವನ್ನ ಮಾಡಿದ್ದಾರೆ. ವಿಘ್ನೇಶ್ ಭಟ್ ತಂಡದಿಂದ ಪರಮೇಶ್ವರ್ ದಂಪತಿಗೆ ವಿಶೇಷ ಪ್ರಸಾದವನ್ನ ನೀಡಲಾಗಿದೆ. ಈಗಾಗಲೇ ಚಂಡಿಕಾ ಹೋಮವನ್ನ ಮಾಡಿ ಪೂರ್ಣಾಹುತಿಯನ್ನ ಮಾಡಿದ ನಂತರ ಪ್ರಸಾದವನ್ನ ಕೂಡ ಪರಮೇಶ್ವರ್ ದಂಪತಿ ಸ್ವೀಕರಿಸಿದ್ದಾರೆ. ಆ ಸಂದರ್ಭದಲ್ಲಿ ನಿಮಗೆ ಗೊತ್ತು, ಮೊದಲೇ ಈ ಒಂದು ಪೂಜೆ ಅಥವಾ ಹೋಮ ಹವನ ಮಾಡೋದಕ್ಕಿಂತ ಮುಂಚೆ ಸಂಕಲ್ಪ ಬಹಳ ಇಂಪಾರ್ಟೆಂಟ್. ಆ ಸಂಕಲ್ಪದ ಸಂದರ್ಭದಲ್ಲಿ ಮನಶಾಂತಿ, ಕಂಟಕ ನಿವಾರಣೆ, ದೀರ್ಘಾಯುಷ್ಯದ ಒಂದು ಪ್ರಾರ್ಥನೆಯನ್ನ ಮಾಡಿ ಸಂಕಲ್ಪ ಮಾಡಿ ಈಗ ಚಂಡಿಕಾ ಹೋಮವನ್ನ ನೆರವೇರಿಸಲಾಗಿದೆ. ಪೂರ್ಣಾಹುತಿಯನ್ನು ಕೂಡ ಮಾಡಲಾಗಿದೆ. ಪೂರ್ಣಾಹುತಿ ಆದ ನಂತರ ಪ್ರಸಾದವನ್ನ ಸ್ವೀಕರಿಸಿದ್ದಾರೆ. ಪರಮೇಶ್ವರ್ ದಂಪತಿಗೆ ವಿಶೇಷ ಪ್ರಸಾದವನ್ನ ನೀಡಿದ್ದಾರೆ ಅಲ್ಲಿನ ಅರ್ಚಕ ತಂಡ. ಜನ ಕಲ್ಯಾಣ ಲೋಕ ಕಲ್ಯಾಣಕ್ಕಾಗಿ ಪೂಜೆಯನ್ನ ಮಾಡಿಸಿದ್ರಂತೆ ಪರಮೇಶ್ವರ್. ರಾಜ್ಯದ ಹಿತ ಕಾಪಾಡಲು ಪ್ರಾರ್ಥನೆಯನ್ನ ಸಲ್ಲಿಸಿದ್ರಂತೆ. ಗೃಹ ಸಚಿವರು ಪ್ರತ್ಯೇಕವಾಗಿ ಏನೂ ಪ್ರಾರ್ಥಿಸಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಪರಮೇಶ್ವರ್ ಅವರು. ರಾಜ್ಯದ ಹಿತ ಕಾಪಾಡಲು ಪ್ರಾರ್ಥನೆಯನ್ನ ಸಲ್ಲಿಸಿದ್ರಂತೆ. ಅವರು ಪ್ರತ್ಯೇಕವಾಗಿ ತಮಗೆ ಅಂತ ಹೇಳಿ ನಾನು ಏನು ಪ್ರಾರ್ಥನೆಯನ್ನ ಮಾಡಿಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ ಪರಮೇಶ್ವರ್ ಅವರು. ಇಲ್ಲಿ ಜನ ಕಲ್ಯಾಣ ಲೋಕ ಕಲ್ಯಾಣ ಉದ್ದೇಶ ಅಷ್ಟೇ, ಬೇರೆ ಏನು ಕೇಳ್ಕೊಂಡಿಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ ಮಾಧ್ಯಮಗಳ ಮುಂದೆ. ನನಗ್ಯಾರು ಶತ್ರುಗಳಿಲ್ಲ, ಯಾರಾದ್ರೂ ಇದ್ರೆ ಹುಡುಕೊಡಿ. ಇಲ್ಲ, ನನಗ್ಯಾರು ಶತ್ರುಗಳಿಲ್ಲ, ಯಾರಾದ್ರೂ ಇದ್ರೆ ಹುಡುಕೊಡಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಣೇಶ್ ಸೈಬರ್ಕಟ್ಟೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಈಗಾಗಲೇ ದುರ್ಗಾ ಪರಮೇಶ್ವರಿಯ ದೇವಸ್ಥಾನದಲ್ಲಿ ಪರಮೇಶ್ವರ್ ದಂಪತಿ ಚಂಡಿಕಾ ಹೋಮವನ್ನ ಮಾಡಿದ್ದಾರೆ. ಈಗ ಪೂರ್ಣಾಹುತಿಯಾಗಿ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಈ ಒಂದು ಚಂಡಿಕಾ ಹೋಮವನ್ನ ಯಾಕೆ ಮಾಡಿಸಿದ್ರು, ಏನ್ ಸಂಕಲ್ಪ ಮಾಡಿಸಿದ್ರು, ಜೊತೆಗೆ ಇವರಿಗೆ ಇಲ್ಲೇ ಚಂಡಿಕಾ ಹೋಮವನ್ನ ಮಾಡಿಸಬೇಕು ಅಂತ ಹೇಳಿ ಯಾರಾದ್ರೂ ಈ ಹಿಂದೆನೆ ಅವರಿಗೆ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಜಾತಕ ನೋಡ್ತಾರೆ, ಭವಿಷ್ಯ ನೋಡುವಂತಹ ಸಂದರ್ಭದಲ್ಲಿ ಹೇಳಿದ್ರಾ ಹೇಗೆ? ಎಸ್ ನವಿತಾ, ಪರಮೇಶ್ವರ್ ಅವರು ಬೆಳ್ಮಣ್ಣು, ಉಡುಪಿ ಜಿಲ್ಲೆಯ ಬೆಳ್ಮಣ್ಣು ತಾಲೂಕು ಬರ್ತದೆ. ಇಲ್ಲಿ ದುರ್ಗಾ ಪರಮೇಶ್ವರಿಯ ಮೊರೆ ಹೋಗಿರುವಂತದ್ದು. ಬೆಳಗಿಂದ ಸರಿಸುಮಾರು ಒಂದು 8 ರಿಂದ 10 ಗಂಟೆ ಸುಮಾರಿಗೆ ಈ ದೇವಸ್ಥಾನಕ್ಕೆ ಬಂದು ಪೂಜಾ ಹವನದಲ್ಲಿ ಭಾಗವಹಿಸ್ತಾರೆ. ಚಂಡಿಕಾ ಹೋಮ ಶಕ್ತಿಯ ಇದಕ್ಕಾಗಿ, ಹಾಗೆ ಶತ್ರುಗಳ ಸಿದ್ಧಿ ಪ್ರಾಪ್ತಿಗಾಗಿ ಚಂಡಿಕಾ ಹೋಮವನ್ನ ಈ ಭಾಗದಲ್ಲಿ ಹೆಚ್ಚಾಗಿ ಮಾಡ್ತದೆ. ಅದು ಶಕ್ತಿ ಪೀಠಗಳಲ್ಲಿ ಚಂಡಿಕಾ ಹೋಮವನ್ನ ನಡೆಸ್ತದೆ. ಮುಖ್ಯವಾಗಿ ಕೊಲ್ಲೂರು ಇರ್ಬೋದು, ಹಾಗೆ ಪ್ರಮುಖ ದೇವಸ್ಥಾನದಲ್ಲಿ ಚಂಡಿಕಾ ಹೋಮಗಳನ್ನ ಮಾಡ್ತಾರೆ. ಅದರಂತೆ ದುರ್ಗಾ ಪರಮೇಶ್ವರಿಯ ಕ್ಷೇತ್ರದಲ್ಲಿ ಚಂಡಿಕಾ ಹೋಮವನ್ನ ಮಾಡಿರುವಂತದ್ದು. ಪತ್ನಿಯ ಜೊತೆಗೂಡಿ ಏನು ಮಹಾಪ್ರಸಾದವನ್ನ ಸ್ವೀಕಾರ ಮಾಡಿ ಈಗಂತೂ ತೆರಳಿರುವಂತದ್ದು. ನಮ್ಮ ಮಾಧ್ಯಮದವರ ಮುಂದೆ ಮಂಗಳೂರು ಶಾಂತಿ ಸಭೆಗಾಗಿ ಆಗಮಿಸುವ ಹಿನ್ನೆಲೆಯಲ್ಲಿ ನಾಳೆ ಶಾಂತಿ ಸಭೆ ನಿಗದಿತವಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯ ಈ ದೇವಸ್ಥಾನಕ್ಕೆ ಬಂದು ಚಂಡಿಕಾ ಹೋಮದಲ್ಲಿ ಭಾಗವಹಿಸಿರುವಂತದ್ದು. ಯಾವುದೇ ಪೂರ್ವ ಪರ ಚಿಂತನೆಗಳಿಲ್ಲ, ಲೋಕ ಕಲ್ಯಾಣಕ್ಕಾಗಿ ಈ ಪೂಜೆಯನ್ನ ನೆರವೇರಿಸಲಾಗಿದೆ ಅಂತ ಒಂದು ಹೇಳಿಕೆಯನ್ನ ಮಾಧ್ಯಮರ ಮುಂದೆ ಹೇಳಿರುವಂತದ್ದು. ಅದರ ಜೊತೆಗೆ ಅವರ ಪತ್ನಿ ಕೂಡ ಈ ಪೂಜೆಯಲ್ಲಿ ಭಾಗವಹಿಸಿರುವಂತದ್ದು. ನವಿತಾ, ಓಕೆ, ಅವರನ್ನ ಹೊರತುಪಡಿಸಿ ಯಾರ್ಯಾರು ಬಂದಿದ್ರು, ಜೊತೆಗೆ ಇವತ್ತೇ ನಿಗದಿ ಆಗಿತ್ತಾ, ಮೊದಲೇ ಫಿಕ್ಸ್ ಆಗಿತ್ತಾ ಹೇಗೆ? ಹಾಗೇನೆ ಅವರು ಮಾತನಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಜನ ಕಲ್ಯಾಣ ಅಂತ ಹೇಳಿ. ಅಲ್ಲಿನ ಅರ್ಚಕರ ತಂಡ ಏನಾದರೂ ಹೇಳಿದ್ಯಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಶೇಷತೆಗಳ ಬಗ್ಗೆ?
ಇಲ್ಲ, ಇದು ಸಂಪೂರ್ಣ ಖಾಸಗಿ ಕಾರ್ಯಕ್ರಮ ಅಂತ ಅವರು ಹೇಳ್ಕೊಂಡಿರುವಂತದ್ದು. ಅವರ ಹಿಂದೆ ಅವರ ಜೊತೆ ಬಂದಿರುವ ಬೆಂಬಲಿಗರು ಕೂಡ ಈ ಬಗ್ಗೆ ಮಾತನಾಡಿರುವಂತದ್ದು. ಖಾಸಗಿ ಕಾರ್ಯಕ್ರಮವಾಗಿ ಬಂದಿರುವಂತದ್ದು. ಈ ಹಿಂದೆ 2013 ಸುಮಾರಿಗೆ ಈ ದೇವಸ್ಥಾನಕ್ಕೆ ಬಂದಿರುವಂತದ್ದು. ಅದರಂತೆ ಈ ಭಾಗ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವಂತದ್ದು. ಆದರೆ ಈ ಹಿಂದಿನ ಪೂಜಾದ ಹಿಂದೆ ಯಾವುದೇ ಚರ್ಚೆ ಇದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಿರುವಂತದ್ದು. ಒಟ್ಟಾರೆ ವಿಶೇಷ ಏನು ಈಗ ರಾಜಕಾರಣದಲ್ಲಿ ಏನು ಡೆವಲಪ್ಮೆಂಟ್ಗಳಾಗಿರುವಂತದ್ದು, ಈ ಸಂದರ್ಭದಲ್ಲಿ ಅವರು ಬಂದು ಪೂಜೆ ಮಾಡಿರುವಂತದ್ದು ಒಂದಿಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ನವಿತಾ, ಎಸ್, ಅದನ್ನೇ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಸೆಪ್ಟೆಂಬರ್ ಕ್ರಾಂತಿಯ ವಿಚಾರ ಬರ್ತಾ ಇದೆ. ಆ ತರದ ಪ್ರಾರ್ಥನೆಗಳನ್ನ, ಸಂಕಲ್ಪಗಳನ್ನ ಏನಾದ್ರೂ ಮಾಡಿಸಿದ್ರ ಹೇಗೆ? ತಮಗಿದ್ದಂತಹ ವಿಘ್ನ ದೂರ ಆಗ್ಲಿ, ನಮ್ಗೆ ಆ ಸ್ಥಾನ ಸಿಗ್ಲಿ ಅನ್ನುವಂಥ ಪ್ರಾರ್ಥನೆ ಏನಾದ್ರೂ ಇತ್ತಾ? ಸರಿಸುಮಾರವಾಗಿ ಚಂಡಿಕಾ ಹೋಮ ಅಂತ ಹೇಳಿದ್ರೆ ಒಂದಿಷ್ಟು ಮಂತ್ರ ಹವನಗಳು, ಆಹುತಿಗಳು ಕೊಡುವಂತ ವಿಚಾರಗಳಿರ್ತದೆ. ಆ ಹಿನ್ನೆಲೆಯಲ್ಲಿ ವಿಧಿವಿಧಾನಗಳನ್ನು ನೆರವೇರಿಸಿದ್ರು. ಆ ನಂತರ ಅವರು ಹೆಚ್ಚಾಗಿ ಏನು ಪ್ರಾರ್ಥನೆ ಮಾಡಿದ್ರು ಅನ್ನೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ. ಇದಕ್ಕೆ ಹಿನ್ನೆಲೆಯಾಗಿ ಒಂದು ಅರ್ಚಕರು ಸಹ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ. ಒಟ್ಟಾರೆ ಪೂಜಾ ಹವನಗಳನ್ನು ಬಹಳ ವಿದ್ಯುಕ್ತವಾಗಿ ನಡೆದಿರುವಂತದ್ದು. ಒಂದಿಷ್ಟು ಬೆಂಬಲಿಗರು ಸೇರಿರುವಂತದ್ದು. ಅವರ ಹೇಳಿಕೆಯಲ್ಲೂ ಆಗಿರ್ತದೆ, ಲೋಕ ಕಲ್ಯಾಣಾರ್ಥವಾಗಿ ಪೂಜೆವನ್ನ ಮಾಡಿದ್ದೇನೆ ಅನ್ನುವಂತ ಮಾತುಗಳನ್ನ ಹೇಳಿರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ. ಈಗಾಗಲೇ ಲೋಕ ಕಲ್ಯಾಣ, ಜನ ಕಲ್ಯಾಣ ಅಂತ ಹೇಳಿದ್ರೆ ಸಾರ್ವಜನಿಕರನ್ನು ಕೂಡ ಅಲ್ಲಿ ಅವರಿಗೂ ಕೂಡ ಪ್ರಸಾದ ಆಗಿರ್ಬೋದು ಅಥವಾ ಪೂಜೆಯಲ್ಲಿ, ಹೋಮದಲ್ಲಿ ಪಾಲ್ಗೊಳಿಸಬಹುದಾಗಿತ್ತು. ತಮ್ಮದೇ ಯಾವುದೇ ರೀತಿಯಾದಂತಹ ಬೇರೆ ಇಷ್ಟಾರ್ಥಗಳು ಅಥವಾ ಸಂಕಲ್ಪಗಳು ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ, ಯಾಕಂದ್ರೆ ಈಗಾಗಲೇ ನಮಗೆ ಬಂದ ಮಾಹಿತಿ ಪ್ರಕಾರ, ನಮ್ಮ ರಿಪೋರ್ಟ್ ಕೂಡ ಹೇಳಿದಾಗ ಖಾಸಗಿ ಕಾರ್ಯಕ್ರಮ ಅಂತ ಹೇಳಿ ಆಲ್ರೆಡಿ ಈಗಾಗಲೇ ಅರ್ಚಕರು ಹೇಳಿದ್ದಾರೆ, ಇದು ಖಾಸಗಿ ಪೂಜೆ, ಹೋಮ, ಹವನ ನಡೆಸ್ತಾ ಇರೋದು, ಹಾಗಾಗಿ ಅಲ್ಲಿ ಯಾರಿಗೂ ಅವಕಾಶ ಇಲ್ಲ ಅಂತ ಹೇಳಿ. ಹಾಗಿಂದ ಮೇಲೆ ಜನ ಕಲ್ಯಾಣ ಆಗಿರ್ಬೋದು, ಲೋಕ ಕಲ್ಯಾಣಕ್ಕಾಗಿ ಮಾಡೋದಿದ್ರೆ ಎಲ್ಲರಿಗೂ ಕೂಡ ಅಲ್ಲಿ ಬರೋದಕ್ಕೂ ಅವಕಾಶ ನೀಡಬಹುದಾಗಿತ್ತು. ಆದರೆ ಇದೀಗ ಸೆಪ್ಟೆಂಬರ್ ಕ್ರಾಂತಿಯ ವಿಚಾರಗಳು ಇರುವಂತಹ ಸಂದರ್ಭದಲ್ಲೇ ಇವರು ಮಾಡಿಸಿರುವಂತಹ ಈ ಒಂದು ಚಂಡಿಕಾ ಹೋಮ ಇದೆಯಲ್ಲ, ಇದು ಸಾಕಷ್ಟು ಪ್ರಶ್ನೆಗಳಿಗೆ ಈಗ ಕಾರಣ ಆಗಿದೆ. ಇಲ್ಲ, ನನಗ್ಯಾರು ಶತ್ರುಗಳಿಲ್ಲ. ಯಾರಾದ್ರೂ ಇದ್ರೆ ಹುಡುಕೊಡಿ. ಇಲ್ಲ, ನನಗ್ಯಾರು ಶತ್ರುಗಳಿಲ್ಲ. ಯಾರಾದ್ರೂ ಇದ್ರೆ ಹುಡುಕೊಡಿ. ಇಲ್ಲ. ಸೊ ನನಗೆ ಯಾರು ಶತ್ರುಗಳಿಲ್ಲ ಅಂತ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ಇಲ್ಲಿ. ಯಾಕಂದ್ರೆ ಶತ್ರು ಸಂಹಾರದ ವಿಶೇಷತೆ ಕೂಡ ಇದೆ ಚಂಡಿಕಾ ಹೋಮದಲ್ಲಿ. ಚಂಡಿಕಾ ಹೋಮವನ್ನು ಮಾಡುವಂಥದ್ದು ದುರ್ಗಾ ಪರಮೇಶ್ವರಿಗೆ. ಈ ಒಂದು ಹೋಮವನ್ನು ಮಾಡುವಂಥ ಸಂದರ್ಭದಲ್ಲಿ ಈಗಾಗಲೇ ಶಿಷ್ಟರ ರಕ್ಷಣೆ, ದುಷ್ಟ ಸಂಹಾರ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ. ಆ ಕಾರಣಕ್ಕಾಗಿ ಚಂಡಿಕಾ ಹೋಮವನ್ನು ಕೂಡ ನಡೆಸಲಾಗುತ್ತೆ. ಯಾವುದೇ ರೀತಿಯಾದಂತಹ ವಿಘ್ನಗಳಿದ್ರೆ ಅದು ಹೋಗ್ಲಿ, ಅಷ್ಟು ಮಾತ್ರ ಅಲ್ಲ, ಶತ್ರು ಸಂಹಾರ ಆಗ್ಲಿ ಅನ್ನುವಂತಹ ಕಾರಣಕ್ಕಾಗಿ ಈ ಒಂದು ಚಂಡಿಕಾ ಹೋಮವನ್ನು ಮಾಡಲಾಗುತ್ತೆ. ಆದರೆ ಪರಮೇಶ್ವರ್ ಹೇಳ್ತಾ ಇದ್ದಾರೆ, ಯಾರು ನನಗೆ ಶತ್ರುಗಳು ಇಲ್ಲ ಅನ್ನೋದನ್ನ.